ರೂಢಿಗತ ಅಪರಾಧಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರು ಬೇಸಿಕಲಿ ರೂಢಿಗತ ಬೈಕ್ ಲಿಫ್ಟರ್ಸ್, ದ್ವಿಚಕ್ರ ವಾಹನಗಳ ಕಳ್ತನ ಮಾಡ್ತಾರೆ. ಅಂತಹ 2 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳು ಮೊಹಮ್ಮದ್ ನಾಸೀರ್ ಒಂದು 24 ವರ್ಷ, ಇನ್ನೊಬ್ಬರು ಮೊಹಮ್ಮದ್ 24 ವರ್ಷ. ಇಬ್ಬರು ಇದೇ ಕಲಬುರಗಿ ನಗರದ ರೋಜಾ ಏರಿಯಾದಲ್ಲಿದ್ದಾರೆ. ಮತ್ತು ಇವರ ಬಂಧನದಿಂದ ಸುಮಾರು 12.5 ಲಕ್ಷಕ್ಕಿಂತ ಹೆಚ್ಚು ಬೆಲೆ ಬಾಳುವ ವಿವಿಧ 14 ದ್ವಿಚಕ್ರ ವಾಹನಗಳು ಕಳ್ತನಾಗಿದ್ದು ಅವುಗಳನ್ನು ರಿಕವರಿ ಮಾಡಿದ್ದಾರೆ. ಈ 14 ದ್ವಿಚಕ್ರ ವಾಹನಗಳನ್ನು ಕಳ್ತನ ಮಾಡಿದ್ದು 14 ದ್ವಿಚಕ್ರ ವಾಹನಗಳನ್ನು ಕಳ್ತನ ಮಾಡಿದ್ದು ಅವುಗಳ ಒಂದು ನಾವು ಬ್ರೇಕಪ್ ಅನ್ನು ನೋಡಿದಾಗ ಇವರ ಒಂದು ಏನು ಜಾಲ ಇದೆ, ಆರಂಭದಲ್ಲಿ ಸ್ಥಳೀಯ ಅಪರಾಧ ಮಾಡ್ತಾ ಇದ್ರು ಕಲಬುರಗಿ ನಗರದಲ್ಲಿ, ನಂತರ ಕಲಬುರಗಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ರು, ನಂತರ ಅವರು ಅಂತರ್ ಜಿಲ್ಲಾ ಆಯಿತು, ನಂತರ ಈಗ ಅಂತಾರಾಜ್ಯ ಅವರ ನೆಟ್ವರ್ಕ್ ಅನ್ನು ಭೇದಿಸುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಇವರು ಏನು ಕಳ್ತನ ಮಾಡಿದ್ರು, ಅವರು ಕಳ್ತನ ಮಾಡಿರುವ ಪ್ರಕರಣಗಳು ಮತ್ತು ವಶಪಡಿಸಿಕೊಂಡಿರುವ ದ್ವಿಚಕ್ರ ವಾಹನಗಳ ಒಂದು ಅಂಕಿಅಂಶಗಳನ್ನು ನಾವು ವಿಮರ್ಶೆ ಮಾಡ್ತಾರೆ. ಇವರು ಕಲಬುರಗಿ ನಗರದಲ್ಲಿ 3 ಬೈಕ್ ಜಪ್ತಿ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ 2 ಬೈಕ್ ಅಫೆನ್ಸ್ ಮಾಡಿದ್ದಾರೆ. ಅದಲ್ಲದೆ ಪಕ್ಕದ ಬೀದರ್ ಜಿಲ್ಲೆಯಲ್ಲಿ 2 ಬೈಕ್ ಜಪ್ತಿ ಮಾಡಿದ್ದಾರೆ. ಮತ್ತು ಅದರಲ್ಲಿ ಅಂತಾರಾಜ್ಯ ಮಹಾರಾಷ್ಟ್ರದ ಸೋಲಾಪುರದಲ್ಲಿಯೂ ಕೂಡ ಒಂದು ಅಪರಾಧ ಮಾಡಿದ್ದಾರೆ. ಅಲ್ಲಿ ಫೌಜ್ದಾರ್ ಚಾವಡಿ ಅದಲ್ಲದೆ ತೆಲಂಗಾಣ ರಾಜ್ಯದ 2 ನಗರಗಳಲ್ಲಿ, ಒಂದು ಸಂಗಾರೆಡ್ಡಿಯಲ್ಲಿ 2 ಬೈಕ್ ಮಾಡಿದ್ದಾರೆ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ, ಮತ್ತು ಹೈದರಾಬಾದ್ ನಗರದಲ್ಲಿ 4 ವಿವಿಧ ಪೊಲೀಸ್ ಸ್ಟೇಷನ್ಗಳಲ್ಲಿ 4 ದ್ವಿಚಕ್ರ ವಾಹನಗಳನ್ನು ಕಳ್ತನ ಮಾಡಿದ್ದಾರೆ. ಮತ್ತು ಇದರಲ್ಲಿ ನಾವು ಗಮನಿಸಬೇಕಾಗಿದ್ದೇನೆಂತಂದರೆ, ಏನು ಇವರು ಅಪರಾಧ ಮಾಡ್ತಾ ಇದ್ರು, ಅಪರಾಧ ಮಾಡಿದ ನಂತರ ಇಮಿಡಿಯೇಟ್ ಏನು ವಿತೌಟ್ ನಂಬರ್ ಪ್ಲೇಟ್ ಮತ್ತು ವಿತೌಟ್ ಡಾಕ್ಯುಮೆಂಟ್ಸ್ ಇವುಗಳನ್ನ ತುಂಬ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾರೆ. ಒಂದು ಗ್ರಾಹಕರು ಮತ್ತು ಏನು ಈಗ ಸೆಕೆಂಡ್ ಹ್ಯಾಂಡ್ ಯೂಸ್ ವೆಹಿಕಲ್ಗಳನ್ನು ಖರೀದಿ ಮಾಡ್ತಾರೆ, ವಿತೌಟ್ ಡಾಕ್ಯುಮೆಂಟ್ಸ್ ಮತ್ತು ವಿತೌಟ್ ನಂಬರ್ ಪ್ಲೇಟ್ ಅವುಗಳನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಅವುಗಳನ್ನ ಕಡಿಮೆ ಬೆಲೆಗೆ ಅವರಿಗೆ ಮಾರಾಟ ಮಾಡ್ತಾರೆ. ಖಂಡಿತವಾಗಲೂ ಅದರಲ್ಲಿ ಒಂದು ಅಂಶ ವ್ಯಾಸದ ವ್ಯತ್ಯಾಸ ಇದೆ ಅಂತ ಈಗ ಇದನ್ನು ಏನು ಕೆಲವರಿಗೆ